ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗೋಕರ್ಣ ಮತ್ತು ಉಡುಪಿ ಕೃಷ್ಣದೇವರುಗಳ ಮೇಲೆ ಸರ್ಕಾರದ ಕಣ್ಣಿನ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಅದಕ್ಕೆ ಸಂಬಂಧಪಟ್ಟಾಗ ಭಾಳ ಆಶ್ಚರ್ಯಕರ ಸಂಗತಿ, ಕಾಂಗ್ರೆಸ್ನ ಜನಗಳು ಯಾರು ಕೂಡ ಮಾತಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ ಅನ್ನುವಂಥದ್ದು ಭಾಳ ಸಂಗತಿ, ಭಾಳ ಆಶ್ಚರ್ಯ. ಸಿದ್ದರಾಮಯ್ಯವ್ರನ್ನ ಸಮರ್ಥನೆ ಮಾಡ್ಕೊಳ್ತಿರುವಂಥವ್ರು ಡಾಕ್ಟರ್ ದ್ವಾರಕನಾಥ್ ಅವರು ಬರ್ರೇ, ಯಾಕೋ ಕಾಂಗ್ರೆಸ್ ಜನರೇ ಅವ್ರನ್ನ ಸಪೋರ್ಟ್ ಮಾಡ್ತಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾಗಿರುವಂಥ ಒಂದು ಸಂಗತಿ. ಬನ್ನಿ ಮತ್ತೆ ಚರ್ಚೆನ ಮುಂದುವರಿಸ್ತಾ ಇದ್ದೀನಿ. ಒಂದು ನಿಮಿಷ ದ್ವಾರಕನಾಥ್, ನಾನು ಮತ್ತೆ ನಿಮ್ಮ ಬಳಿಗೆ ಬರ್ತೀನಿ. ನಾನು ಪೇಜಾವರ ಶ್ರೀಗಳು ಏನು ಹೇಳ್ತಾರೆ ಇದ್ರ ಬಗ್ಗೆ? ಗುರುಗಳೇ, ನೀವು ದ್ವಾರಕನಾಥ್ ಅವರ ಮಾತನ್ನು ಕೇಳಿದ್ರಿ. ಅವ್ರು ಹೇಳೋ ಪ್ರಕಾರ ಏನು ಅಂತಂತಂದರೆ ಎಲ್ಲ ದಾಖಲಾತಿಗಳು ಕೂಡ ವಿರುದ್ಧವಾಗೇ ಇವೆ, ಸ್ವಾಮೀಜಿಗಳು ಹೇಳ್ತಿರುವಂಥದ್ದು ಸುಳ್ಳು. ಅವರು ಒಂದಿಷ್ಟು ಕೋಟ್ ಮಾಡಿದ್ರು, 52ರದ್ದು ಅಂತ ಅಂದ್ಕೋತೀನಿ ಬಹುಶಃ ನಾನು, 59ನೇ ಇಸ್ವಿನಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅದ್ರ ಬಗ್ಗೆ ಕೂಡ ಅದರ ಒಂದು ಸ್ಪಷ್ಟತೆಯ ಬಗ್ಗೆ ಮಾತಾಡಿದ್ರು ದ್ವಾರಕನಾಥ್ ಅವರು. ಅಂದರೆ ದಾಖಲಾತಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ತಮಗೆ ಪೂರಕವಾಗಿ ಇಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ. ಏನಂತೀರಿ? ಅದರಲ್ಲಿ ದ್ವಾರಕಾನಾಥರು ಕೆಲವು ಭಾಗ ಮಾತ್ರ ಓದಿ ಕೆಲವು ಭಾಗ ಮುಚ್ಚಿಡ್ತಾ ಇದ್ದಾರೆ, ದಾರಿ ತಪ್ಪಿಸ್ತಾ ಇದ್ದಾರೆ. ಅದರಲ್ಲಿಯೇ ಮ್ಯಾನೇಜರ್ ಬೈ ಅಷ್ಟಮಠಾಧೀಶ, ಅಷ್ಟಮಠಾಧಿಪತಿಗಳ ಮ್ಯಾನೇಜ್ಮೆಂಟಲ್ಲಿ ಇದೆ ಎಂಬುದು ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟಲ್ಲಿ ಸ್ಪಷ್ಟವಾಗಿದೆ. ದೇವಸ್ಥಾನ ಹೌದು, ಸಾರ್ವಜನಿಕ ಪ್ರವೇಶ ಇದೆ, ದಲಿತರಿಗೆ ಪ್ರವೇಶ ಇದೆ, ಎಲ್ಲರಿಗೂ ಮುಕ್ತ ದ್ವಾರ. ಆದರೆ ಮ್ಯಾನೇಜ್ಮೆಂಟು ಒಂದು ಮಠಕ್ಕೆ ಸೇರಿದ್ದು, ಅಷ್ಟಮಠಕ್ಕೆ ಸೇರಿದ್ದು. ಮಠಗಳಿಗೆ ಸೇರಿದ ಸಾರ್ವಜನಿಕ ದೇವಸ್ಥಾನಗಳು ಬೇಕಾದಷ್ಟಿವೆ. ಅಲ್ಲೆಲ್ಲ ಅದನ್ನೆಲ್ಲ ಸರ್ಕಾರ ಸ್ವಾಧೀನ ಮಾಡ್ತದ? ಆ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ದ್ವಾರಕಾನಾಥರು. ಮಠಗಳಿಗೆ ಸಂಬಂಧಪಟ್ಟ ಅವರ ಮ್ಯಾನೇಜ್ಮೆಂಟ್ಲಿರುವ ದೇವಸ್ಥಾನಗಳು ಬೇಕಾದಷ್ಟಿದೆ, ಅದನ್ನೆಲ್ಲ ಸರ್ಕಾರ ಸ್ವಾಧೀನ ಮಾಡ್ತದ? ಅಷ್ಟಮಠಕ್ಕೆ ಸ್ವಾಧೀನದಲ್ಲಿದ್ದ ಕೃಷ್ಣ ದೇವಸ್ಥಾನಗಳು ಮಾತ್ರ ಯಾಕೆ? ಈ ಪ್ರಶ್ನೆಗೆ ದ್ವಾರಕಾನಾಥರು ಉತ್ತರಿಸಿಲ್ಲ. ಸುಪ್ರೀಂ ಕೋರ್ಟ್ ಒಂದು ಭಾಗ ಮಾತ್ರ ಓದಿದ್ದಾರೆ, ಒಂದು ಭಾಗವನ್ನು ಮುಚ್ಚಿಟ್ಟಿದ್ದಾರೆ, ವಂಚನೆ ಮಾಡ್ತಾ ಇದ್ದಾರೆ. ಸ್ವಾಮೀಜಿ ನಿಮ್ಮ ಜೊತೆಗೆ ಮಾತಾಡ್ತಾರಂತೆ ಡಾಕ್ಟರ್ ದ್ವಾರಕನಾಥ್, ಮಾತಾಡಿ. ನಮಸ್ಕಾರ ಸ್ವಾಮೀಜಿಯವರೇ. ಸ್ವಾಮೀಜಿಯವರೇ ನಮಸ್ಕಾರ. ಹೇಳಿ. ಈಗ ನಾನು ತಮಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಲ್ಲ, ಆಗ ಅನ್ಟಚಬಿಲಿಟಿ ಆ್ಯಕ್ಟ್ ಬಂತು, ಅಂದರೆ ದೇವಸ್ಥಾನ ಪ್ರವೇಶ ನಿಷೇಧ ಇತ್ತು. ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡುವಂತ ಸಂದರ್ಭದಲ್ಲಿ ಇದು ಕೂಡ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಕನೆಕ್ಷನ್ ಇದೆ, ಅವಧಿ ಕಡಿಮೆ ಇರೋದ್ರಿಂದ ಅದು ಕನೆಕ್ಷನ್ ಇದೆ, ಬಹಳ ಕ್ಲಿಯರ್ ಕನೆಕ್ಷನ್ ಇದೆ. ಸ್ವಾಮೀಜಿಯವರನ್ನು ಹೇಳ್ತಾ ಇದ್ದಾರೆ, ಅಂಬೇಡ್ಕರ್ ಅವರು ಅವಾಗ ಮಾಡಿದಂತಹ ಸಂದರ್ಭದಲ್ಲಿ ಆಗೊಂದು ಆಕ್ಟ್ ಬಂತು. ಆಕ್ಟ್ ಏನ್ ಹೇಳ್ತು ಅಂತ ಹೇಳಿದ್ರೆ, ಮೆಡ್ರಾಸ್ ಟೆಂಪಲ್ ಎಂಟ್ರಿ ಆಥರೈಸೇಷನ್ ಇಂಡೆಮ್ನಿಟಿ ಆಕ್ಟ್ 1939 ಅಂಡ್ 1947 ಆಕ್ಟ್ ಆಸ್ ಅಮೆಂಡೆಡ್ ಆಸ್ ಆಕ್ಟ್ ನಂಬರ್ 1949 ಅಂತ ಒಂದು ಆಕ್ಟ್ ಬಂತು. ಆ ಆಕ್ಟ್ನ ಆದೇಶದ ಮೇಲೆ ಒಬ್ಬ ಭಕ್ತಾದಿ ಕೋರ್ಟ್ಗೆ ಹೋಗಿದ್ದು, ಮತ್ತು ಕೋರ್ಟಲ್ಲಿ ಮತ್ತಾರೋ ಅಲ್ಲ, ನೀವು ಹೇಳ್ತಾ ಇದ್ರಲ್ಲ ಕೆಲವು ಮುಚ್ಚಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ನಾನು ಮುಚ್ಚಿಡುವಂಥದ್ದೇನೂ ಇಲ್ಲ. ಅಲ್ಲಿ ಹೋಗಿರುವಂಥದ್ದು ಯಾರು ಅಂದರೆ ನಿಮ್ಮ ಮಠಾಧೀಶರಾದಂತಹ ವಿಶ್ವೋತ್ತಮ ತೀರ್ಥ ಸ್ವಾಮೀಜಿಯವರು ಆಗ ಹೋಗಿದ್ದು ಕೋರ್ಟ್ಗೆ. ಬಹುಶಃ ಈ ಸತ್ಯ ನಿಮಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ. ವಿಶ್ವೋತ್ತಮ ತೀರ್ಥ ಸ್ವಾಮೀಜಿಗಳು ಹೋದಾಗ ಅವರು ಸೋತ್ರುವಲ್ಲಿ. ಅವ್ರು ಏನು ಹೇಳಿದ್ರು, ವಿಶ್ವೋತ್ತಮ ಸ್ವಾಮೀಜಿಗಳು ಇಲ್ಲಿ ಪ್ರವೇಶ ಮಾಡಬಾರ್ದು ಅಂತ ಹೇಳಿದ್ರು. ಆದರೆ ಆ ಭಕ್ತಾದಿ ಏನು ಹೇಳ್ದ, ಇಲ್ಲಿ ಪ್ರವೇಶ ನನಗೆ ಕೊಡಬೇಕು ಅಂತ ಹೇಳಿದಾಗ ನೀವು ಸಿವಿಲ್ ಕೋರ್ಟಲ್ಲೂ ಸೋತ್ರಿ, ಹೈಕೋರ್ಟಲ್ಲೂ ಸೋತ್ರಿ, ಸುಪ್ರೀಂ ಕೋರ್ಟಲ್ಲೂ ಸೋತ್ರಿ. ಎಸ್, ಒಂದು ನಿಮಿಷ, ಇದಕ್ಕೆ ಏನು ಹೇಳ್ತೀವಿ ಸ್ವಾಮೀಜಿ? ನಾವು ಹೇಳಿದಲ್ವ, ಆ ಸಂದರ್ಭದಲ್ಲಿ ಹರಿಯಾಣ ಪ್ರವೇಶದ ವಿರುದ್ಧವಾಗಿ ಕೆಲವು ಮಠಾಧಿಪತಿಗಳು ಹೋಗಿದ್ದಾರೆ. ಆದರೆ ನಾನು ಆವಾಗ ಅದರಲ್ಲಿ ಭಾಗಿಯಾಗಿಲ್ಲ ಅದರಲ್ಲಿ, ಮತ್ತು ನಾನು ಹರಿಯಾಣ ಪ್ರವೇಶಕ್ಕೆ ಯಾವಾಗಲೂ ಸಮರ್ಥಕ ಮೊದಲಿಂದಲೂ. ಕೆಲವರು ಹೋಗಿರಬಹುದು, ಆದರೆ ಅದರಲ್ಲಿ ಇದು ದೇವಸ್ಥಾನ ಎಲ್ಲ ಜನರು ಬರಬಹುದು ಎಂಬುದಾಗಿ ತೀರ್ಮಾನ ಮಾಡಿದ ಸುಪ್ರೀಂ ಕೋರ್ಟ್ ಅದನ್ನು ಒಪ್ಪಿದ್ದಾರೆ. ಎಲ್ಲ ಮಠಾಧೀಶರು ಕೊಟ್ಟಿದ್ದಾರೆ. ಸ್ವಾಮೀಜಿ, ನಿಮ್ಮ ಪ್ರಕಾರ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಕೇಳ್ಬಿಡ್ತೀನಿ. ಸುಪ್ರೀಂ ಕೋರ್ಟ್ ಹಾಗಾದ್ರೆ ನಿಮ್ಮ ಪರವಾಗಿದೆ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಅಲ್ಲ, ಸುಪ್ರೀಂ ಕೋರ್ಟಿನ ನಿರ್ಣಯವನ್ನು ಒಪ್ಪಿ ಎಲ್ಲ ಮಠಾಧೀಶರು ಹರಿಯಾಣ ಪ್ರವೇಶಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸ್ವಾಮೀಜಿ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಎಲ್ಲರೂ ಬದ್ಧರು ಸ್ವಾಮೀಜಿ. ಅಲ್ಲ, ತಮ್ಮ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ ಸ್ವಾಮೀಜಿ. ಕೋರ್ಟ್ ವಿಷಯ ಬೇಡ, ಕೋರ್ಟ್ ವಿಷಯಕ್ಕೆ ಬಂದ್ರೆ ಪಾಪ ನಿಮಗೆ ಮಾತಾಡೋಕೆ ಕಷ್ಟ ಆಗುತ್ತೆ, ಬೇಡ. ನಾನು ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ.
ಇದನ್ನ ಡಿನೋಟಿಫಿಕೇಶನ್ ಮಾಡ್ಕೊಂಡಿದ್ದು ಅಂತ ಹೇಳಿದ್ರೆ ಇಷ್ಟ ಆಗೋದಿಲ್ಲ. ಅಲ್ಲ ಈ ಕೃಷ್ಣ ದೇವಸ್ಥಾನವನ್ನ ಡಿನೋಟಿಫಿಕೇಶನ್ ಮಾಡ್ಕೊಂಡ್ರೆ ಅಲ್ಲ ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಅಲ್ಲ ನೀವ್ಯಾಕೆ ಅಷ್ಟೊಂದು ಹೆದರ್ತೀರಿ? ನೀವು ಸುಮ್ಮನೆ ಇದ್ಬಿಡಿ, ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ನೀವು ಅವ್ರನ್ನ ಪ್ರೊಟೆಕ್ಟ್ ಮಾಡೋದು ಬೇಡ, ಈಗ ಪ್ರೊಟೆಕ್ಟ್ ಮಾಡೋದು ಬೇಡ. ನಾನು ಅವರು ನೇರವಾಗಿ ಮಾತಾಡ್ತಾ ಇದ್ವಿ, ಮಾತಾಡೋದು ಬಿಡಿ ಅಷ್ಟೇ. ಶಕ್ತಿನೂ ಅವ್ರಿಗಿದೆ, ಅದನ್ನ ಮಾಡಕಡೆ ಮಾಡ್ತಾರೆ. ಎಲ್ಲರೂ ನೋಡ್ತಾ ಇದ್ದಾರೆ, ಅದೆಲ್ಲರೂ ನೋಡ್ತಾ ಇದ್ದಾರೆ. ನೀವು ಸುಮ್ಮನೆ ನನ್ನ ಪ್ರಶ್ನೆ ಉತ್ತರ ಕೊಡ್ಲಿ. ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ, ನೀವು ಇದ್ರಲ್ಲಿ ಇಂಟರ್ಫಿಯರ್ ಆಗ್ಬಿಡಿ. ನಾನು ಅವ್ರ ಜೊತೆ ಮಾತಾಡ್ತಿದ್ದೀನಿ, ಸ್ವಾಮೀಜಿಗಳ ಜೊತೆ ಮಾತಾಡ್ತಾ ಇದ್ದೀನಿ. ಹೌದೌದು, ನಾನು ಮಾತಾಡೋಕ್ ಬಿಡಿ, ಆಮೇಲೆ ನೀವು ಮಾತಾಡಿ. ಸ್ವಾಮೀಜಿ ಅವ್ರು ನಾನೇನ್ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಅದನ್ನ ಸರ್ಕಾರವೇ ತಗೊಂಡಿದ್ದು ಅಂತ ಹೇಳಿದ್ರೆ ಎಲ್ಲಾ ಹಿಂದೂಗಳ ದೇವಸ್ಥಾನ ಆಗುತ್ತೆ ಹೊರತು ಅದು ಯಾವುದೇ ಅನ್ಯ ಜಾತಿಯವರ ದೇವಸ್ಥಾನ ಆಗಲ್ಲ. ನಿಮ್ಗೆ ಆಗಿರೋ ತೊಂದರೆ ಏನು? ಹಿಂದೂ ನಾವೆಲ್ಲ ಒಂದು ಅನ್ನೋಂಥವ್ರು, ನೀವ್ ಯಾಕೆ ನೀವು ವಿರೋಧಿಸ್ತೀರಿ? ಮಠದ ಕಂಟ್ರೋಲ್ ನಲ್ಲಿ ಇರ್ತಕ್ಕಂಥ ದೇವಸ್ಥಾನ, ಮಠದಲ್ಲಿ ಒಂದು ವ್ಯಾಪ್ತಿ ಒಳಗಿರ್ತಕ್ಕಂಥ ದೇವಸ್ಥಾನ ಮಠ ಮಾಡುತ್ತೆ ಹೊರತು ಬೇರೆಯವ್ರು ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಹಿಂದೂಗಳ ಬಗ್ಗೆ ಪ್ರಶ್ನೆ ಇರ್ತಾ ಇದ್ದೀನಿ. ಬಿಜೆಪಿ ಅವರು ನಿಮ್ ನಿಜ ರೂಪ ಗೊತ್ತಾಗುತ್ತೆ, ಇಡೀ ಜಗತ್ತಿಗೆ ನಿಮ್ ನಿಜ ರೂಪ ಗೊತ್ತಾಗುತ್ತೆ. ಹೇಳಿ, ಇವತ್ತು ಇಡೀ ರಾಜ್ಯದ ಜನ ಅಲ್ಲ, ದೇಶದಲ್ಲೇ ಎಲ್ಲರೂ ಒಪ್ಕೋತಾ ಇದ್ದಾರೆ. ಪೇಜಾವರ ಸ್ವಾಮಿಗಳು ಎಲ್ಲ ಜನಾಂಗವನ್ನು ಜೊತೆಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲಿ ಸಾಕಷ್ಟು. ಹಾಗಾದ್ರೆ ಸಿದ್ದರಾಮಯ್ಯ ಅವರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಏನಾಗಿದೆ? ಏನು ಸಿದ್ದರಾಮಯ್ಯ ಅವರು ತಗೊಂಡ್ರು ಇಲ್ಲಿ ಬಿಜೆಪಿ ಸರ್ಕಾರ ಡಿನೋಟಿಫೈ ಮಾಡಿದೆ. ಬಿಜೆಪಿ ಸರ್ಕಾರ ಡಿನೋಟಿಫೈ ಮಾಡಿದೆ. ಸರ್ ಅಲ್ಲ, ಇವ್ರ ಮೆಥಡಾಲಜಿ ಏನು ಅಂತ ಹೇಳಿದ್ರೆ, ಯಾವಾಗ ಸಬ್ಜೆಕ್ಟ್ ಇರಲ್ವೋ ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೂಗಾಡಿ ಕಿರ್ಚಾಡಿ ಶಬ್ದ ಮಾಡಿ ದಿಕ್ತಪ್ಸೋದು. ಸ್ವಾಮೀಜಿ ರವಿ ಪ್ಲೀಸ್, ರವಿ ಸ್ವಾಮೀಜಿ ಏನು ಹೇಳಲಿಕ್ಕೆ ಬಯಸ್ತಾರೆ? ಸ್ವಾಮೀಜಿ ತಾವು ಹೇಳ್ತಾ ಇದ್ರಿ, ಮುಂದುವರಿಸಿ. ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡಿ, ಮುಂದುವರಿಸಿ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೇನೆ. ಈಗ ಎಲ್ಲ ಹಿಂದೂಗಳ ದೇವಸ್ಥಾನ ಹೌದು, ಮಠ ಹೌದು, ಮಠವು ಎಲ್ಲ ಹಿಂದೂಗಳದ್ದು. ಆದರೆ ಮ್ಯಾನೇಜ್ಮೆಂಟ್ ಮಾಡೋದು ಸರ್ಕಾರ ಅಲ್ಲ, ಅದು ಸರ್ಕಾರದ ಕೆಲಸ ಅಲ್ಲ. ನಾವು ಮಠಾಧಿಪತಿಗಳೇ ಮಾಡ್ತೇವೆ. ನಾವು ಸರ್ಕಾರದ ನೌಕರರಾಗಿ ಕೆಲಸ ಮಾಡಲಿಕ್ಕೆ ತಯಾರಿಲ್ಲ. ನಾವು ಅರ್ಚಕರಾಗಿ ಸರ್ಕಾರದ ನೌಕರರಾಗಿ ಕೆಲಸ ಮಾಡಲಿಕ್ಕೆ ತಯಾರಿಲ್ಲ. ಹಿಂದೂಗಳದ್ದೇ ಹೌದು, ಎಲ್ಲ ಹಿಂದೂಗಳಿಗೆ ಪ್ರವೇಶ ಕೊಡ್ತೇವೆ. ಇದು ಕೃಷ್ಣ ಮಠಕ್ಕೆ ಮಾತ್ರ ಈ ಪ್ರಶ್ನೆ ಯಾಕೆ? ಹಾಗಾದರೆ ಆದಿಚುಂಚನಗಿರಿ ಮಠವನ್ನು, ಧರ್ಮಸ್ಥಳವನ್ನು ಎಲ್ಲವನ್ನು ಕೂಡ ಸರ್ಕಾರ ತಗೊಳ್ಳಿ, ಅಲ್ಲಿ ಮಾತಾಡುವುದಿಲ್ಲ. ಈ ಮಹತ್ವ ಸಂಪ್ರದಾಯ ಈ ದೇವಸ್ಥಾನದ ಬಗ್ಗೆ ಮಾತ್ರ ಯಾಕೆ ಮಾತಾಡ್ತಾರೆ? ಅದು ದೇವಸ್ಥಾನ ಅಲ್ವಾ? ಅಲ್ಲಿ ಎಲ್ಲರೂ ಪ್ರವೇಶ ಮಾಡುವುದಿಲ್ವಾ? ಯಾಕೆ? ಹೇಳಿ. ಈಗ ನಿಮ್ಮ ಕೊನೆಯ ಅಭಿಪ್ರಾಯ ಏನು ಸ್ವಾಮೀಜಿ? ಎಲ್ಲಾ ಮಠಗಳನ್ನು ಒಂದೇ ರೀತಿ ನೋಡಬೇಕು. ಇದಕ್ಕೆ ಉತ್ತರ ಕೊಡಿ, ಈ ಪ್ರಶ್ನೆಗೆ ಉತ್ತರ ಕೊಡಿ. ನಾನು ಕೇಳ್ತಾ ಇದ್ದೇನೆ. ದ್ವಾರಕಾನಾಥರು ಬಾಯಿ ಮುಚ್ಚಿದೆ, ದ್ವಾರಕಾನಾಥರದ್ದು ಕೇಳಿಸ್ಕೊಳ್ಳಿ, ಉತ್ತರ ಕೊಡ್ತೀನಿ. ಇದಕ್ಕೆ ಉತ್ತರ ಇಲ್ಲ. ಕೇಳಿಸ್ಕೊಳ್ಳಿ. ಸರ್ಕಾರದ ನೌಕರರಾಗಿ ನಾವು ಕೆಲಸ ಮಾಡಲಿಕ್ಕೆ ಮಠಾಧಿಪತಿಗಳು. ನನ್ನ ಉತ್ತರ ಕೇಳಿಸ್ಕೊಳ್ಳಿ ಫಸ್ಟ್. ಇಲ್ಲಿ ಎಲ್ಲಾ ದೇವಸ್ಥಾನಗಳು ಪ್ರಶ್ನೆ ಬಂದಿಲ್ಲ. ಇಲ್ಲಿ ಡಿನೋಟಿಫೈ ಮಾಡಿರೋದು ಬರೀ ಕೃಷ್ಣ ಮಠನ ಮಾತ್ರ ಮತ್ತು ಗೋಕರ್ಣದ ಮಠವನ್ನು ದೇವಸ್ಥಾನವನ್ನು ಮಾತ್ರ. ಆ ಕಾರಣಕ್ಕೋಸ್ಕರ ಇದು ಮಾತಾಡ್ತಿದೀವಿ. ಅದ್ರ ಪ್ರಶ್ನೆ ಬಂದಾಗ ಆವಾಗಲೂ ಮಾತಾಡ್ತೀವಿ. ನಾವು ಹೆದರ್ಕೊಂಡು ಹೋಗಲ್ಲ, ಆಗ್ಲೂ ಮಾತಾಡ್ತೀವಿ. ನಾವು ಸತ್ಯಕ್ಕೆ ನಾವೆಂದೂ ಅಂಜಲ್ಲ. ನಾವು ನಿಮ್ ತರ ಅಲ್ಲ, ನಾವು ಸತ್ಯದ ಪ್ರತಿಪಾದಕರು ನಾವು. ಪ್ರಶ್ನೆ ಕೇಳಬೇಕು. ಈ ವಕ್ಫ್ ಬೋರ್ಡ್ ಪ್ರಾಪರ್ಟಿಗಳದ್ದು ಸಾಕಷ್ಟು ಬೇಕಾಗಿಲ್ಲ ವಿಚಾರಗಳು ನಡೀತಲ್ಲ. ಯಾಕೆ ಅವತ್ತು ನೀವು ಯಾಕೆ ಧ್ವನಿ ಎತ್ತಲಿಲ್ಲ? ಇವತ್ತು ನಾಳೆ ಯಾಕಂದ್ರೆ ನಿಮ್ಮಿಂದ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾಳೆ ಇಡೀ ಮಾತಾಡ್ತೀನಿ. ನೀವು ಅವತ್ತು ಈ ಸಬ್ಜೆಕ್ಟ್ ಬಂದಾಗ ಅದನ್ನ ಬೇರೆ ಕಡೆ ಈ ಸಬ್ಜೆಕ್ಟ್ ಮೇಲೆ ಮೈಸೂರು ಅರಮನೆ ವಿಚಾರಗಳ ವಿವಾದಗಳು ಎದ್ದಂತ ಸಂದರ್ಭಗಳಲ್ಲೂ ಸಾಕಷ್ಟು ಜನ ಅದ್ರ ಬಗ್ಗೆ ಮಾತನಾಡಿದ್ರು. ಆದ್ರೆ ಸಿದ್ದರಾಮಯ್ಯನವ್ರಿಗೂ ಅವ್ರಿಗೂ ಒಡಂಬಡಿಕೆ ಆದ್ಮೇಲೆ ಯಾಕೆ ಅದನ್ನ ನಿಂತೋಯ್ತು ಆ ವಿಚಾರ? ನಾನು ಮೈಸೂರು ಅರಮನೆ ತಗೊಳ್ಳಿ ಮಹಾರಾಜರಿಂದ ಬೇಕಾದಷ್ಟು ಅನುಕೂಲಗಳಾಗಿದೆ ಅವರ ವಂಶದವರಿಗೆ. ಆದ್ರೆ ಒಂದೊಂದ್ ಸತಿ ಒಂದೊಂದು ನಿರ್ಧಾರ ಆಗಬಾರ್ದು. ಯಾವ ನಿರ್ಧಾರವನ್ನ ತೆಗೆದುಕೊಳ್ಳ ಹೊರಟಿದೆ ಇದನ್ನು ತಕ್ಷಣದಲ್ಲಿ ನಿಲ್ಲಿಸಬೇಕು. ಜನಗಳ ಭಾವನೆಗೆ ಸ್ಪಂದಿಸಿ ಹೆಚ್ಚಿನ ಬಹುಸಂಖ್ಯಾತರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಳೋ ರೀತಿಯಲ್ಲಿ ಒಂದು ಸರ್ಕಾರ ಮಾಡಬೇಕಾದ ಜವಾಬ್ದಾರಿ ಕೋಟ ಶ್ರೀನಿವಾಸ ಪೂಜಾರಿ ಅವರೇ, ಕೊನೆಯದಾಗಿ ಏನಂತಿರ್ತಾವು? ಹಲೋ, ಹೇಳಿ. ಭಾರದ್ವಾಜ್ರೆ, ವಿಚಾರಗಳಿಷ್ಟೇ. ಹೇಳಿ ಸರ್. ಜನರ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಕಂಕಣಬದ್ಧವಾಗಿ ಕೆಲಸ ಮಾಡಬೇಕಾದ ಸರ್ಕಾರ ಒಂದು
ಜನರಿಗೆ ಕುಡಿಯೋ ನೀರು ಅವಶ್ಯಕತೆಗಳನ್ನು ಪೂರೈಸಬೇಕು ಹೊರತು ಪ್ರಥಮದಲ್ಲಿ ಜನರ ಭಾವನೆಗಳ ಜೊತೆ ಚೆಲ್ಲಾಟ ಆಡಬೇಕಾದಂಥ ಅನಿವಾರ್ಯತೆ ಅಂತೂ ಸದ್ಯಕ್ಕಂತೂ ಬಂದಿಲ್ಲ. ಎಲ್ಲಿ ಹಸ್ತಕ್ಷೇಪ ಮಾಡಬೇಕಾಗಿತ್ತು ಅಂದರೆ ಶ್ರೀಕೃಷ್ಣ ದೇವಸ್ಥಾನವನ್ನು ಸಂದರ್ಶನ ಮಾಡಲಿಕ್ಕೆ ಯಾರಾದರೂ ತನಗೆ ತೊಂದರೆ ಆಯಿತು ಅಂತ ಯಾರಾದರೂ ಜನ ಹೇಳಿದರೆ ಅಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಬೇಕು. ಅಲ್ಲಾವುದೋ ಖಜಾನೆ ಸಮಸ್ಯೆಗಳು ಬಂದಾಗ ಸರ್ಕಾರ ಹಸ್ತಕ್ಷೇಪ ಮಾಡಬೇಕು. ಸಾಮಾಜಿಕ ನ್ಯಾಯ ಸಮಸ್ಯೆಗಳು ಬಂದಾಗ ಸರ್ಕಾರ ಹಸ್ತಕ್ಷೇಪ ಮಾಡಬೇಕು. ಸಮಾನ ಪಂಥೀಯ ಸಮಸ್ಯೆಗಳು ಬಂದಾಗ ಸರ್ಕಾರ ಹಸ್ತಕ್ಷೇಪ ಮಾಡಬೇಕು. ಈಗ ಅಲ್ಲಿಯ ಸಮಸ್ಯೆಗಳು ಅದೇನೂ ಇಲ್ಲ, ಎಲ್ಲವೂ ಸರಿ ಇದೆ. ಹಾಗಾಗಿ ನನ್ನ ಆಗ್ರಹ ಇದೆ, ದಯವಿಟ್ಟು ಸಿದ್ದರಾಮಯ್ಯನವರು ಜನರ ಮೂಲಭೂತ ಸೌಕರ್ಯಗಳ ಬಗ್ಗೆ ಅಭಿವೃದ್ಧಿಪಡಿಸಬೇಕು, ಹೆಚ್ಚು ಒತ್ತು ಕೊಡಬೇಕು. ಇಂಥ ವಿಚಾರಗಳನ್ನ ಪ್ರಥಮ ವರ್ಷದಿಂದ ಹೊರತುಪಡಿಸಿ ಸದನದಲ್ಲಿ ಅಥವಾ ಸಾರ್ವಜನಿಕವಾಗಿ ಚರ್ಚೆ ಆದ ನಂತರ ಕೈಗೆತ್ತಿಕೊಳ್ಬೇಕು ಅಂತ ನನ್ನ ಆಗ್ರಹ ಇದೆ. ಓಕೆ ಸರ್, ಪೇಜಾಂಶಗಳೇ ಕೊನೆಯದಾಗಿ ಏನಂತೀರಿ? ಈಗ ಈ ಕೃಷ್ಣಮಠ ಡಿನೋಟಿಫೈ ಆಗಿದೆ, ಸರ್ಕಾರ ಸ್ವಾಧೀನ ಮಾಡಬೇಕಾದರೆ ಅದನ್ನು ನೋಟಿಫೈ ಮಾಡಬೇಕು. ನೋಟಿಫೈ ಮಾಡುವಾಗ ಈ ಕೃಷ್ಣಮಠ ಮಾತ್ರ ಯಾಕೆ, ಎಲ್ಲ ದೇವಸ್ಥಾನಗಳನ್ನು ನೋಟಿಫೈ ಮಾಡಿ, ಬೇರೆ ಬೇರೆ ಮಠ. ನನ್ನ ಪ್ರಶ್ನೆ ಇಷ್ಟೇ, ಈಗ ಕೃಷ್ಣಮಠವನ್ನು ಡಿನೋಟಿಫೈ ಮಾಡಿದ್ದನ್ನು ಈಗ ನೋಟಿಫೈ ಮಾಡಬೇಕು ಅಂತ ಪ್ರಶ್ನೆ. ಸರ್ಕಾರ ಸ್ವಾಧೀನಕ್ಕೆ ತಗೊಳ್ಬೇಕಾಗಿದ್ದರೆ ಅದರ ನೋಟಿಫಿಕೇಶನ್ ಆಗಬೇಕು. ಆಗ ಕೃಷ್ಣಮಠ ಮಾತ್ರ ಯಾಕೆ, ಬೇರೆ ದೇವಸ್ಥಾನಗಳು, ಬೇರೆ ಬೇರೆ ಮಠಗಳ ಅಧೀನದಲ್ಲಿದ್ದ ದೇವಸ್ಥಾನಗಳನ್ನು ಕೂಡ ನೋಟಿಫೈ ಮಾಡಬೇಕು. ಅದು ಸಂದರ್ಭ ಬಂದೇ ಬರ್ತದೆ. ಮಾಡುವುದಾಗಿದ್ದರೆ ಎಲ್ಲವನ್ನು ಮಾಡಬೇಕು, ಯಾವುದೂ ಮಾಡಬಾರದು. ಈ ತರಹ ಪಕ್ಷಪಾತ ಕೂಡುವುದು ಎಂಬುದೇ ನಮ್ಮ ಪ್ರಶ್ನೆ. ಓಕೆ, ಸೊ ಇಲ್ಲ ಇವರು ಹೇಳೋ ಪ್ರಕಾರ ಏನಾದ್ರು ಗೋಕರ್ಣ ಮತ್ತೆ ಉಡುಪಿ ಇದು ಮಾತ್ರ ಸಂಗತಿ ಬಂದಿರುವಂಥದ್ದು, ಇಲ್ಲಿ ಆ ವಿಷಯ ಮಾತ್ರ ಪ್ರಸ್ತಾಪದಲ್ಲಿರುವಂಥದ್ದು. ಒಂದು ಪಕ್ಷ ನಿಮ್ಮ ಮಾತನ್ನು ಮೀರಿ ಸರ್ಕಾರ ಅದರ ವಶಕ್ಕೆ ಮುಂದಾಯಿತು ಅಂದ್ರೆ ನಿಮ್ಮ ಸ್ಟೆಪ್ ಏನು? ಅದೇ ಹಾಗೆ ಮಾಡುವುದಿಲ್ಲ ಅಂತ ಹಾಕಿ ಸಿದ್ದರಾಮಯ್ಯನವರು ಅಂಥ ದುಡುಕಿನ ಕಾರ್ಯಕ್ರಮ ಮಾಡುವುದಿಲ್ಲ, ವಿಚಾರ ಮಾಡಿಯೇ ಮಾಡ್ತಾರೆ. ನಮಗೆ ಅವರ ಮೇಲೆ ಭರವಸೆ ಇದೆ. ಸಿದ್ದರಾಮಯ್ಯನವರು ಎಲ್ಲ ವಿಚಾರ ಮಾಡದೆ ಅಷ್ಟು ದುಡುಕಿನಿಂದ ಮುಂದುವರಿಯುವುದಿಲ್ಲ. ನಾನು ಹೇಳಿದ್ದು ಕೃಷ್ಣಮಠದ ಪ್ರಸ್ತಾವ ಬಂದಾಗ ಉಳಿದ ಮಠದ್ದು ಬಂದೇ ಬರ್ತದೆ. ಕೃಷ್ಣಮಠದ ದೇವಸ್ಥಾನವನ್ನು ನೋಟಿಫೈ ಮಾಡುವಾಗ ಬೇರೆ ದೇವಸ್ಥಾನ ಯಾಕೆ ಮಾಡಬಾರದು ಅಂತ ಪ್ರಶ್ನೆ ಬಂದೇ ಬರ್ತದೆ. ಸಿದ್ದರಾಮಯ್ಯರು ಅಂತ ಅವಸರದ ಕಾರ್ಯ ಮಾಡುವುದಿಲ್ಲ ಅಂತ ನಮಗೆ ಭರವಸೆ ಇದೆ. ಓಕೆ, ಪೇಜಾವಶ್ರೀಗಳು ಇಲ್ಲಿ ತನಕ ಮಾತಾಡಿದ್ರೆ ತಾವು ಧನ್ಯವಾದ ತಮಗೆ. ಥ್ಯಾಂಕ್ ಯು ವೆರಿ ಮಚ್. ಪೇಜಾವಶ್ರೀಗಳು ತುಮಕೂರಿನಿಂದ ನೇರ ಸಂಪರ್ಕದ ಮುಖಾಂತರ ಮಾತನಾಡಿದರು. ಇಲ್ಲಿ ತನಕ ಪೇಜಾವಶ್ರೀಗಳ ಹೇಳೋ ಪ್ರಕಾರ ಒಂದು ಸಿದ್ದರಾಮಯ್ಯನವರಂತ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ, ಅವರು ಅಳದು ತೂಗಿ ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂಥದ್ದು. ದ್ವಾರಕಾನಾಥ್ ಅವರ ಅಭಿಪ್ರಾಯವನ್ನು ನೋಡಿದ್ರೆ ಬೇರೆ ಬೇರೆ ಧರ್ಮಕ್ಕೆ ಕೊಡ್ತಾ ಇಲ್ಲ, ಅದು ಹಿಂದೂ ಧರ್ಮದಲ್ಲೇ ಇರುತ್ತೆ, ಎಲ್ಲ ಜನಾಂಗದವರೆಗೂ ಕೂಡ ಮುಕ್ತವಾಗುತ್ತೆ ಅಂದರೆ ಅದನ್ನು ನಾವ್ಯಾಕೆ ಸ್ವಾಗತಿಸಬಾರದು ಅನ್ನುವಂಥ ಮಾತು ದ್ವಾರಕಾನಾಥ್ ಅವ್ರದ್ದು. ಆದರೆ ಇರುವಂಥದ್ದು ಏನಿದೆ, ಈಗ ಒಂದು ಹಳ್ಳಿಯ ದೇಗುಲಕ್ಕೆ ಪಕ್ಕದ ಹಳ್ಳಿಯವರು ಬಂದು ಕೇಳಿದ್ರು ಕೂಡ ಕೊಡದೇ ಇರುವಂಥ ಇಂಥ ಸಂದರ್ಭದಲ್ಲಿ ಮಠದ ಒಳಗಡೆನೇ ಇರುವಂಥ ದೇಗುಲವನ್ನು ನೀವು ಕೊಡಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ರವಿ ಸುಬ್ರಹ್ಮಣ್ಯ ಅವ್ರದ್ದು. ಕೋಟ ಶ್ರೀನಿವಾಸ ಪೂಜಾರಿ ಒಂದು ಮಾತನ್ನು ಹೇಳಿದರು, ಏನಾದರೂ ಹಣಕಾಸಿನ ವಿಚಾರದಲ್ಲಿ ಏನಾದರೂ ತೊಂದರೆ ಬಂತು ಅಂತಂದರೆ, ಆಡಳಿತದ ವಿಚಾರದಲ್ಲಿ ತೊಂದರೆ ಬಂತು ಅಂದರೆ, ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ತೊಂದರೆಗಳಾಯಿತು ಅಂದರೆ ಆ ಸಂದರ್ಭದಲ್ಲಿ ಕೇಳಬೇಕು ವಿನಃ ಅನಗತ್ಯವಾಗಿ ಸರ್ಕಾರ ಈ ವಿಚಾರದಲ್ಲಿ ಮೂಗು ತೂರಿಸಬಾರದು ಅನ್ನುವಂಥದ್ದು ಅವರ ಅಭಿಪ್ರಾಯ. ನಾವು ಪ್ರಮೋದ್ ಮಧ್ವರಾಜ್ ಅವರನ್ನು ಕೂಡ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಟ್ವಿ, ಆಸ್ಕರ್ ಫರ್ನಾಂಡಿಸ್ ಅವರನ್ನ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಟ್ವಿ. ಭಾಳ ಆಶ್ಚರ್ಯಕರ ಸಂಗತಿ, ನಾನು ಹೇಳ್ತಾ ಇದ್ದೆ, ಕಾಂಗ್ರೆಸ್ನ ಯಾವೊಬ್ಬ ನಾಯಕರು ಕೂಡ ಇಲ್ಲಿ ಬಂದು ಮಾತಾಡಲಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಮುಖ್ಯಮಂತ್ರಿಯ ಮಾತಿಗೆ ಅವರ ಸಮರ್ಥನೆಗಾಗಿ ಯಾರೂ ಕೂಡ ಮಾತಾಡಲಿಲ್ಲ. ಇಂಥ ಒಂದು ಸ್ಥಿತಿ ಕಾಂಗ್ರೆಸ್ನಲ್ಲೇ ಇದೆ. ಪೂಜಾರಿ ಮಾತ್ರ ಹೇಳಿದ್ದಾರೆ, ನೀವು ಜನರ ಆಶೋತ್ತರಗಳಿಗೆ ಗಮನ ಕೊಡಿ, ಕಷ್ಟ ಸುಖಗಳನ್ನು ನೋಡಿ, ಈ ಮಠಗಳು ಮಂದಿರಗಳು ಅದಕ್ಕೆ ಕೈ ಹಾಕೋದು ಬಿಡಿ. ಸೊ ಇಷ್ಟೆಲ್ಲ ವಿರೋಧದ ನಡುವೆ ಸಿದ್ದರಾಮಯ್ಯನವರು ಹೇಗೆ ಮುಂದುವರಿತಾರೆ ಅನ್ನುವಂಥದ್ದೇ ಈಗಿನ ಪ್ರಶ್ನೆ. ಇದು ಇವತ್ತಿನ ನ್ಯೂಸ್ ಅವರ್. ನಾಳೆ ಮತ್ತಷ್ಟು ಸುದ್ದಿಗಳನ್ನ ಹೊತ್ತು ಇದೇ ಸಮಯಕ್ಕೆ ಹಾಜರಾಗ್ತೀನಿ. ಆದರೆ ಅದಕ್ಕಿಂತ ಮೊದಲು, ಅಂದರೆ ನ್ಯೂಸ್ ಅವರ್ನ ಮುಗಿಸೋದಕ್ಕಿಂತ ಮೊದಲು ನಾವೊಂದು ಜನಾಭಿಮತವನ್ನು ಕೇಳಿದ್ವಿ. ಇಲ್ಲಿ ಬೆಟ್ಟಿಂಗ್ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ IPL ಫಿಕ್ಸಿಂಗ್ ನಿಯಂತ್ರಣಕ್ಕೆ ಬೆಟ್ಟಿಂಗನ್ನೇ ಕಾನೂನುಬದ್ಧ ಮಾಡಬೇಕಾ ಅನ್ನುವಂಥದ್ದು ನಮ್ಮ ಪ್ರಶ್ನೆಯಾಗಿತ್ತು. ಇದಕ್ಕೆ ಸಂಬಂಧಪಟ್ಟಾಗೆ ಜನರು ಕೂಡ ತಮ್ಮ ಜನಾಭಿಮತವನ್ನು SMS ಮುಖಾಂತರ ಹೇಳಿದ್ದಾರೆ. ಒಟ್ಟು 14,780 ಮತಗಳು ಬಂದಿದೆ. ಹೌದು, ಅದನ್ನು ಕಾನೂನುಬದ್ಧ ಮಾಡಿ ಅಂತ ಹೇಳಿದಂಥವ್ರು 100ಕ್ಕೆ 33ರಷ್ಟು ಜನ, ಕಾನೂನುಬದ್ಧ ಮಾಡಬಾರದು ಅಂತ ಹೇಳಿದಂಥವ್ರು 100ಕ್ಕೆ 67ರಷ್ಟು ಜನ. ಇದು ಇವತ್ತಿನ ವಿಚಾರ. ನಾಳೆ ಮತ್ತಷ್ಟು ಸುದ್ದಿಗಳನ್ನ ಹೊತ್ತು ಇದೇ ಸಮಯಕ್ಕೆ ಅಂದರೆ 9 ಗಂಟೆಗೆ ಹಾಜರಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಗುಡ್ ನೈಟ್.